ಅತಿಯಮ್ಮ, ನೇತ್ರ ಒಂದು ಮದ್ವೆ ಫಿಕ್ಸ್ ಆಗಿದ್ದು ನಮಗಂತೂ ಭಾಳ ಖುಷಿ ಆಯ್ತು ನೋಡು. ಅಣ್ಣ ಹೊಲ್ದಾಗ ಬಂದು ಹೇಳಿದ್ಮೇಲೆ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡು ಅತಿಗೆಮ್ಮ. ಹ್ಞೂ ಅತಿಗೆಮ್ಮ, ಎಷ್ಟು ಖುಷಿ ಆತಂದ್ರೆ ಇನ್ನು ಮೊನ್ನೆರ ಸಣ್ಣಕ್ಕಿದ್ದಂಗಿದ್ಲೆ ನಮ್ಮ ನೇತ್ರ, ಆಗಲಿ ಈಗ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಲಾ ಅಂತಂದು ನಮಗಂತೂ ನಂಬೋದ ಆಗವಲ್ದು ನೋಡ್ರಿ. ಹ್ಞೂನಪ್ಪ, ಹೆಣ್ಮಕ್ಳು ಹಂಗಲ್ಲ, ಒಮ್ಮಿಗೆ ಬೆಳೆದು ಬಿಡ್ತಾರೆ. ಹಂಗಾಗಿ ಗೊತ್ತಾಗಂಗಿಲ್ಲ. ಇನ್ನು ಸಣ್ಣರಂತ ಅನ್ಕೊಂಡಿರ್ತೀವಿ, ಆಗಲೇ ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಹಂಗಲ್ಲಪ್ಪ ಮತ್ತೆ. ಅಣ್ಣ ಏನೋ ಮಾತಾಡ್ಬೇಕಂತ ಅಂದು ಸುಮ್ಮನೆ ನಿಂತ್ಕೊಂಡಿಲ್ಲ. ಹ್ಞೂನಪ್ಪ, ಅದು ಮಧ್ಯಾಹ್ನನ ನಿಜ ಅಂದ್ರೆ ನಮಗೂ ಗೊತ್ತಿಲ್ಲಾಗಿತ್ತು. ಅವರು ಹೊಲ ನೋಡಕ್ಕೆ ಬರ್ತೀನಿ ಅಂತ ಅಂದಿದ್ರಲ್ಲ, ಹಂಗಾಗಿ ನಾವು ಹೊಲ ನೋಡಕ್ಕಷ್ಟ ಬರ್ತಾರಲ್ಲ ಬಿಡು ಅಂತಂದು ನಿಮ್ಮಿಬ್ರು ಹೊಲ್ದಾಗ ಬಿಟ್ಟಿದ್ದೆಪ್ಪ. ನಾನು ಮತ್ತು ಕೆಂಚಪ್ಪ ಅಷ್ಟೇ ಇದ್ವಿ. ಆಮೇಲೆ ಅವರು ಒಮ್ಮೆ ನಮ್ಮ ಅಕ್ಕ ಬಂದು, ಇಲ್ಲ ಹಿಂಗೆ ನಮ್ಮ ನೇತ್ರವ ಇಷ್ಟ ಆಗಲ್ಲ, ಮತ್ತು ನೇತ್ರವನ್ನು ಮನೆ ಸೊಸಿ ಮಾಡ್ಕೋಬೇಕು ಅಂತ ಅಂದ್ರಪ್ಪ. ನಮಗಂತೂ ಮುಂಚೆಗ ಈ ವಿಷಯ ಗೊತ್ತಿಲ್ಲಾಗಿತ್ತು. ನಾನಂತೂ ನಿಜ ಹೇಳಾಕೊಂತೀನಿ. ಮತ್ತು ನಿಮ್ಮ ಮನ್ಸಿಗೆ ಏನಾರು ಬೇಜಾರಾಗಿತ್ತನಪ್ಪ? ಏನಣ್ಣ ನೀನು ಈ ಥರ ಮಾತಾಡ್ತಿದ್ದಿ? ನೀ ಏನು ಅನ್ನೋದು ನಮಗೆ ಗೊತ್ತೈತಿ. ಹಂಗೇನಾರ ಅವ್ರ ನೇತ್ರ ನೋಡಾಕ ಬರ್ತಾರಂತ ನಿಮಗೂ ಗೊತ್ತಿದ್ದಿದ್ರ ನಮ್ಮನ್ನು ಮನೆ ಆಗಿರಿಸ್ಕೊತಿದ್ರಿ. ನಾವೇನು ಬೇಜಾರಾಗಿಲ್ಲ ಅಣ್ಣ, ನಮಗೂ ಗೊತ್ತೈತಿ. ಅಂದಂಗೆ ಪಂಚವತಿಗೆ ನಿನ್ನೆನ ಹೇಳಿದ್ಲು ರಾತ್ರಿನ ನಮಗೂ ಹಿಂಗೆ ಅವರು ಹೊಲ ನೋಡಕ್ಕೆ ಬರ್ತಾರಂತ ಅಂದು ನಾವು ಅದಕ್ಕೆ ಸುಮ್ಮನೆ ಆಗಿದ್ವಿ. ಮತ್ತು ಹೆಂಗೆ ಹೊಲ ನೋಡೋಕ್ಕಲ್ಲ ಬರೋದು, ಅಲ್ಲೇ ಹೊಲ್ದಾಗ ಬರ್ತಾರಲ್ಲ ಅವಾಗ ಮಾತಾಡ್ಸಿದ್ರೆ ಆತು ಬಿಡ ಅಂತ ನಾವು ಸುಮ್ಮನೆ ಆಗಿದ್ವಿ. ಅಣ್ಣ ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಮಗೂ ಗೊತ್ತಾಕೈತಿ. ಅದನ್ನೆಲ್ಲ ಬಿಡು. ಈಗ ಮುಂದೆ ನಾವು ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಮತ್ತೀಗ ಮುಂದಿನ ಕಾರ್ಯ ಏನಂದ್ರೆ, ಈಗ ಅವ್ರಂತೂ ಹೆಣ್ಣು ನೋಡ್ಕೊಂಡು ಹೋಗಾರ, ನಮಗೂ ಒಪ್ಪಿಗೆ ಐತಿ, ಅವರಿಗೂ ಒಪ್ಪಿಗೆ ಐತಿ. ಈಗ ಮುಂದಿನ ಶಾಸ್ತ್ರ ಅಂದ್ರೆ ಹೋಳಿಗೆ ಊಟ ಮಾಡೋದು, ಅಂದ್ರೆ ಹೋಗಿ ಅವ್ರ ಮನೆತನ ಎಲ್ಲ ನೋಡ್ಕೊಂಡು ಬರಬೇಕಲ್ಲ. ಹಂಗಾಗಿ ಯಾವಾಗ ಹೋಗೋಣ ಏನು ಅಂತಂದು ಕೇಳೋಣ ಅಂತ ಕರೆದೆ ನೋಡಪ್ಪ ನಿಮ್ಗೆ. ಒಂದು ಒಳ್ಳೆ ದಿನ ನೋಡೋಣ ಯಾವಾಗ ಅನ್ನೋದು, ಎಷ್ಟು ಜನ ಹೋಗೋದು ಎಲ್ಲ ನೋಡ್ರಿ. ಈಗ ಮತ್ತು ಊರಾಗೂ ಹಿರಿಯರನ್ನು ಒಂದು 5 ಜನನಾರ ಕರ್ಕೊಂಡು ಹೋಗಬೇಕು ನಾವು. ಮತ್ತು ನಾವು ಮನೆಯನಾರು ಒಂದಿಷ್ಟು ಎಂತ ಇಲ್ಲ ಅಂದ್ರೆ ಮತ್ತು ಒಂದು ಗಾಡಿ ಮಾಡ್ಸಕ್ಕೆ ಬೇಕಣ್ಣ ನಾವೀಗ. ಅಯ್ಯೋ ಹ್ಞೂ ಅಪ್ಪ, ಮತ್ತೀಗ ದೊಡ್ಡ ಗಾಡಿನ ಮಾಡಿಸ್ಬೇಕು. ಯಾಕಂದ್ರೆ ನಾವು ಮನೆಯನಾರ ಭಾಳ ಮಂದಿ ಇದೀವಿ, ಮತ್ತು ಊರಾಗ ಒಂದು 5-10 ಜನನಾರ ಕರ್ಕೊಂಡು ಹೋಗ್ಬೇಕು. ಮತ್ತು ಈಗ ಅಲ್ಲಿ ಮತ್ತು ಅವರು ಎಲ್ಲ ಕಡೆ ವಿಚಾರಿಸೋದು ಎಲ್ಲ ಮಾಡ್ತಾರೆ. ಮತ್ತು ಹೌದಣ್ಣ, ನಾವು ಅವರು ಚಲೋ ಅದಾರ, ನಮ್ಗೆ ಅನ್ಸಿದ ಮಟ್ಟಿಗೆ ಅವರೆಲ್ಲ ಚಲೋನ ಅದಾರ. ಆದರೂ ನಾವು ಹೆಣ್ಣಿನ ಕಡೆಲಾರಲ್ಲ, ಒಂದು 4 ಜನನ ಕರ್ಕೊಂಡು ಹೋಗೋಣ, ಊರನರ್ನ ಕರ್ಕೊಂಡೋಗಿ ಅವರು ಏನಂತಾರ ಹೋಗಿ ಬಂದ ಮೇಲೆ ಅಂತ ಅನ್ನೋದನ್ನು ನೋಡೋಣ. ಹೌದಪ್ಪ, ಅದು ಮಾತ್ರ ನಿಜ. ನಮ್ಮ ಮನೆ ಮಗಳನ್ನ ಅಲ್ಲಿ ಕೊಡಾಕೊಂತೀವಂದ್ರೆ ಅವ್ರ ಬಗ್ಗೆ ಎಲ್ಲ ಚಂದನ ತಿಳ್ಕೊಳಕ ಬೇಕು ನಾವು. ಅವರಂತೂ ಚಲೋ ಅದಾರ ಅನ್ನೋದು ನಮ್ಗೆ ಗೊತ್ತೈತಿ. ಆದರೂ ಯಾಕೆ ಬೇಕು ಇನ್ನೊಂದ್ಸಲ ಅವ್ರ ಮನೆತನ, ಆಮೇಲೆ ಹೆಂಗದಾರ ಏನು ಅನ್ನೋದನ್ನ ತಿಳ್ಕೊಳೋಣ ಅಂತ. ಅದಕ್ಕಲ್ಲ ನೀ ಈಗ ಮತ್ತು ಮನೆ ನೋಡಕ್ಕೆ ಹೋಗೋದು ನಾವು. ಅಣ್ಣ ಹಂಗಂದ್ರೆ ಒಂದು ಒಳ್ಳೆ ದಿನ ಕೇಳಿಸ್ಬಿಡು, ಕೇಳಿಸಿ ಮುಂದಿನ ವಾರದಾಗ ಯಾವಾರ ಚಲೋ ಇದ್ರೆ ಹೋಗಿ ಬಂದ್ಬಿಡನ್ರಿ ಅಂತ. ಮತ್ತು ಈಗ ಹೆಂಗೋ ಫಿಕ್ಸ್ ಆಗಬಿಟ್ಟೈತಾ, ಹೋಗಿ ನೋಡ್ಕೊಂಬಂದ್ಬಿಟ್ರೆ ಮತ್ತು ಮುಂದೆ ಏನು ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಹ್ಞೂನಪ್ಪ, ಮತ್ತು ಈಗ ಹೋದಾಗಲ್ಲ ವರದಕ್ಷಿಣೆ ಇದೆಲ್ಲ ಮಾತಾಡೋದು. ಮತ್ತು ಈಗ ಅದ್ರ ಬಗ್ಗೆನೂ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡೋಣ ಅಂತಂದು. ಈಗ ನನ್ನ ಹತ್ರನೂ ಐತಿ ರೊಕ್ಕ, ನೇತ್ರವನ್ನು ಮದ್ವೆಗೆ ಆಗಷ್ಟಂತೂ ಇಲ್ಲ. ಅದಕ್ಕೆ ನಿಮ್ಮ ಕೈಯಾಗೂ ಎಷ್ಟೆಷ್ಟು ಆಕೈತಿ ಅಂತ ಕೇಳ್ಬೇಕಂತ ಕರೆದೆಪ್ಪ ನಾನು. ಅಣ್ಣ ನೀ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ನಮ್ಮ ಕೈಯಾಗ ಎಷ್ಟೆಷ್ಟು ಆಕೈತಿ ನಾವು ಅಷ್ಟು ಸಹಾಯ ಮಾಡ್ತೀವಿ. ನೇತ್ರವ ಬರೀ ನಿನ್ನ ಮಗಳಷ್ಟಲ್ಲ, ನಮ್ಮ ಮಗಳು ಅಕ್ಕಿ. ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ, ಎಲ್ಲರೂ ಸೇರಿ ಮದುವೆ ಮಾಡೋಣಂತ. ತಲಾಗ ಎಷ್ಟೆಷ್ಟು ಬರ್ತೈತಿ ನೋಡೋಣ, ಹಾಕಿ ಮಾಡಿದ್ರಾತು, ಯಾಕೆ ಚಿಂತೆ ಮಾಡ್ತಿದ್ದಿ? ಹ್ಞೂ ಅಣ್ಣ, ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತೊಗೊಂಡ್ರೆ ಆತು. ಅದು ಅಲ್ದ ಈಗ ಹೊಲದಾಗ ತರಕಾರಿ ಕೂಡ ಚಲೋ ಬರಾಕುಂತೈತಿ. ನೋಡೋಣ, ಈಗ ತರಕಾರಿದು ರೊಕ್ಕ ಅಂತೂ ಎಷ್ಟು ಬಂದೈತಿ ನಿನಗೆ ಗೊತ್ತೈತದೆ, ತೆಗೆದಿಟ್ಟಿ ಅಲ್ಲ, ಅದನ್ನು ಹಾಕಿ ನೇತ್ರನ ಮದ್ವೆಗೆ ಮಾಡೋಣ ಸದ್ಯಕ್ಕೆ. ನೋಡೋಣ ಅವ್ರು ಯಾವಾಗ ಮಾಡ್ತೀವಿ ಮದ್ವಿನ ಅಂತಾರಂತಂದು ಒಂದು 2 ತಿಂಗಳು ಹಂಗೆ ಟೈಮ್ ತೊಗೊಂಡು ರೊಕ್ಕ ಹೊಂದಿಸಿ ಮದ್ವೆ ಮಾಡಿದ್ರೆ ತಗೋ. ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲಣ್ಣ, ನಾವು ಅವ್ರ ಲೆವೆಲಿಗೆ ಆಗದೆ ಇದ್ರೂ ನಮಗೆ ಎಷ್ಟಾಗೈತಿ ಅಷ್ಟು ಬಂಗಾರ ಕೊಟ್ಟ ಬಿಡೋಣ. ಯಾಕಂದ್ರೆ ಅವ್ರ ಮನೆಯವ್ರು ಚಲೋ ಇರ್ಬೋದು, ಅವ್ರು ಏನೋ ಅನ್ನದೇನೂ ಇರ್ಬೋದು, ಆದ್ರೆ ಅವ್ರ ಸಂಬಂಧಿಕರು ಮುಂದೆ ನಮ್ಮ ನೇತ್ರವ್ಗೆ ಅನ್ನಬಾರ್ದಲ್ಲ ಏನೂ ಮಾತನ್ನು. ನಿಜ ನೋಡು ಕೆಂಚಪ್ಪ, ನೀಗೇನು ಹೇಳಿದಲ್ಲ ಮಾತು, ಅದು ಮಾತ್ರ ಬರಬರಿನೇ ಐತಿ. ಯಾಕಂದ್ರೆ ಈಗ ನಮ್ಮ ಕೈಯಾಗ ಎಷ್ಟಾಕೈತಿ ಅಷ್ಟು ನಾವು ಕೊಡೋಣ. ಅವತ್ತು ಮಾತಾಡಿದ್ರಾತು. ಈಗ ನೀವೆಲ್ಲ ನೋಡ್ರಿ ಎಷ್ಟಾಗುತ್ತಂತೀರಿ ಅಷ್ಟು ಕೊಡೋಣ. ಈಗ ಕೊಡಾಕಬೇಕು. ಮತ್ತು ಕೊಡಲಿಲ್ಲ ಅಂದ್ರೆ ಮುಂದೆ ಮಾತು ಬರ್ತಾವೆ. ಅವ್ರ ಮನೆಯವ್ರು ಅನ್ಲಿಲ್ಲ ಅಂದರೂ ಬೇರೆಯವರು ಅಂತಾರೆ. ಮತ್ತೀಗ ಎಷ್ಟು ಕೊಡೋಕ್ಕಾಗತ್ರಿ ಈಗ? ನನ್ನ ಕೈಯಾಗಂದ್ರೆ ಈಗಿಂದ ಬಂಗಾರ ರೇಟ್ ನೋಡಿದ್ರೆ ಯಪ್ಪ ಮೈಕೈ ಎಲ್ಲ ಜುಮ್ ಅಂತೈತಿ. 3-4 ತೊಲೆ ಕೊಡೋಕ್ಕಾಕೈತಿ ನೋಡಿ ನನ್ನ ಕೈಯಾಗ ಬಂಗಾರ. ಆಮೇಲೆ ಬಾಂಡೆ ಸಾಮಾನು, ಹುಡುಗಂದು ಬಟ್ಟೆ ನಾವ ಕೊಡ್ಸೋದು. ಆಮೇಲೆ ಮತ್ತು ನೋಡೋಣ ರೊಕ್ಕ ಒಂದು ಎಷ್ಟಾಗುತ್ತಂತಂದು ಯೋಚನೆ ಮಾಡಿ ಅದೊಂದು ಮಾತಾಡಿದ್ರೆ ಆತು. ಅಲ್ಲ ಅಣ್ಣ, ಅವ್ರು ಆನನ್ನಿ ಶ್ರೀಮಂತರದಾರ, ಬರೀ 3-4 ತೊಲೆ ಕೊಟ್ರೆ ಏನಂತಾರ ಏನ? ನೋಡ್ಪರ್ಸಪ್ಪ, ನಮ್ಮ ಕೈಯಲ್ಲಾಗೋದು ಈಗ ಅಷ್ಟ, ಮತ್ತು ಅದಕ್ಕಿಂತ ಮಿಕ್ಕಿ ಅಂತೂ ಆಗಂಗಿಲ್ಲಪ್ಪ. ನಿಂಗೆ ಗೊತ್ತಿದ್ದೈತಿ, ಈಗ ಒಂದು ಸ್ವಲ್ಪ ಹೊಲ್ದಾಗ 4 ಕಾಸು ರೊಕ್ಕ ಕಾಣಕೊಂತೀವಿ, ಅದು ತರಕಾರಿ ಎಲ್ಲ ಹಾಕಿದಕ್ಕೆ. ಇದಕ್ಕಿಂತ ಮುಂಚೆ ನೀನು ನೋಡಿದಿಲ್ಲ, ಹೊಲ್ದಾಗ ರೊಕ್ಕನ ಬರ್ತಿಲ್ಲಾಗಿತ್ತು. ಆಮೇಲೆ ನೀವು ದುಡ್ದಿದ್ದು ಹೊಲ್ದಾಗ ಹೂವು ಬಂದಿದ್ದೆಲ್ಲ ಅವನ ಕೈಯಾಗ ರೊಕ್ಕ ಕೊಡ್ತಿದ್ವಿ. ಅವ್ವ ಅಂತೂ ಈಗ ಅವ್ಗೊಂದು ಕೇಳಿ ನೋಡ್ಬೇಕು. ಈಗ ಕರೆದಿ ನೀನು ಬರೋವಳ್ಳು, ಆಕಿ ಏನು ಮಾಡ್ತಾಳಂತಂದು. ಆಕಿ ರೊಕ್ಕ ಕೊಡ್ತಾಳನ್ನೋ ನಂಬಿಕೆ ನನಗಿಲ್ಲ.
ಆದರೂ ಒಂದು ಮಾತು ಕೇಳೋಣ, ಯಾಕಂದ್ರೆ ಇಷ್ಟು ದಿನ ದುಡ್ದು ಎಲ್ಲ ಅವ್ನ ಕೈಯಾಗ ಕೊಡ್ತಿದ್ವಿ. ಮತ್ತು ಈಗ ನನ್ನ ಮಗಳು ಮದುವೆ ಬಂದೈತಂದ್ರೆ ಮತ್ತೆ ಕೊಡ ಅಂತ ಹೇಳ್ಬೇಕೀಗ ಅವ್ಗ. ಅಲ್ಲ ಮಾವರ, ಎಂತ ಇಲ್ಲ ಅಂದ್ರೂ ಒಂದು 5 ರಿಂದ 6 ತೊಲಿನಾರ ಕೊಡಾಕ ಬೇಕು ನಾವು. ಅವ್ರ ಲೆವೆಲಿಗೆ ಆಗದೆ ಇದ್ರೂ ನಮ್ಮ ನೇತ್ರವನಿಗಾರ ಮುಂದೆ ಯಾರು ಕೇಳಿದಾಗ ಇಷ್ಟು ಕೊಟ್ಟಿವಿ ನೋಡು ಅಂತ ಅನ್ನಂಗಾರ ಇರ್ಬೇಕಲ್ರಿ ಮಾವರ. ಹ್ಞೂ ರೀ, 3 ತೊಲಿ 4 ತೊಲಿ ಅಂದರೆ ಜನ ನಕ್ಕ ಬಿಡ್ತಾರೆ. ಈಗ ನಾವು ಎಂತ ಇಲ್ಲ ಅಂದ್ರೂ ಒಂದು 5 ರಿಂದ 6 ತೊಲಿನಾರ ಹಾಕಾಕ ಬೇಕ್ರಿ. ಹ್ಞೂ ಅಣ್ಣ, ಅತಿಗೆಮ್ಮ ಹೇಳೋದು ಬರಬರಿನ ಐತಿ. ಈಗ 1-2 ತೊಲಿಗೆಲ್ಲ ಕಿಮ್ಮತ್ತ ಇಲ್ಲಣ್ಣ. ಈಗ ಅಂತಂದ್ರೆ ನೀವು 3-4 ತೊಲಿ ಅಂದ್ರೆ ನಕ್ಕ ಬಿಡ್ತಾರವ್ರು. ಬ್ಯಾಡ್ ತಡಿ, ಯೋಚನೆ ಮಾಡೋಣ. ಹೆಂಗಾರ ಕಷ್ಟ ಆಗಲಿ ಅಣ್ಣ, ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ನೇತ್ರವು ಆರಾಮಾಗಿರ್ಬೇಕಷ್ಟ. ಇಷ್ಟು ದಿನ ನಮ್ಮನ್ನೆಲ್ಲ ಎಷ್ಟು ಚಂದ ನತಗೆ ನೋಡ್ಕೊಂಡು ಹೋಗಾಳಿಲ್ಲಕ್ಕಿ, ಹೊಲಕ್ಕೆಲ್ಲ ನಮ್ಮನಿ ಕಷ್ಟಪಟ್ಟಾಳ. ಅಂತಕ್ಕಿಗೆ ನೀನು ಬರೀ 3-4 ತೊಲಿ ಅಂದರೆ ಹೆಂಗೆ ಏನ? ನೀ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬಂಗಾರದ ನಾವು ನೋಡ್ಕೋತೀವಾಳ. ಒಂದು 7-8 ತೊಲಿ ಹಾಕಿದ್ರೆ ಅದು ತಗೊಂಡ ಯಾರಿಗೆ ಹಾಕ್ತೀವಿ? ನಮ್ಮ ಮಗಳಿಗೆ ಹೌದಿಲ್ಲ. ಇದುವರೆಗೂ ನೇತ್ರ ಕೊಳ್ಳಾಗ ಒಂದು ಗುಂಜು ಬಂಗಾರ ತಂದಾಕಿಲ್ಲ ನಾವು ಯಾರು. ಪಾಪದ ಹುಡುಗಿನ ನಮಗೆಲ್ಲ ಎಷ್ಟು ಮಾಡೈತಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಒಂದು 7-8 ತೊಲಿ ಹಾಕಿದ್ರೆ ಅದು ತಗೋ ನಾವು. ಏನ್ಲಾ ಏನ ಮಾತಾಡೋದೈತಂತ ಕರೆದೆಲ್ಲ. ಯವ್ವ, ಮತ್ತೀಗ ನೇತ್ರ ಒಂದು ಮದುವೆ ಒಂದು ಫಿಕ್ಸ್ ಆಗೈತಲ್ಲ, ಮತ್ತೀಗ ಮುಂದಿನ ವಾರದಾಗ ಅವ್ರ ಮಂತನ ನೋಡಕ್ಕೆ ಹೋಗ್ಬೇಕಂತ ಮಾಡೀವಿ. ಅದಕ್ಕೆ ಈಗ ವರದಕ್ಷಿಣೆ ಎಷ್ಟು ಕೊಡೋದು ಏನು ಅಂತ ಮಾತಾಡಕ್ಕೆ ಕುಂತಿದ್ವಿ. ಮತ್ತು ನಿನ್ನ ತಾಯಲ್ಲಿ ಎಷ್ಟು ಐತವ? ಮತ್ತೀಗ ನೇತ್ರ ಒಂದು ಮದುವೆಗೆ ನಮ್ಮ ತಾಯಲ್ಲಂತೂ ದುಡ್ಡಿಲ್ಲ. ಅದಕ್ಕೆ ನಿನಗೆ ಕೇಳಿದ್ರೆ ಆತಂತ ಕರೆದಿದ್ದು. ನಂದು ದೊಡ್ಡದು RBI ಬ್ಯಾಂಕ್ ಐತಿ ನೋಡು ನಂದು ಹತ್ರ. ಅದಕ್ಕೆ ತೆಗೆದು ನಿಮ್ಮ ಕೈಯಾಗ ರೊಕ್ಕ ಕೊಡ್ತೀನಿ ತಗೋರಪ್ಪ, ನಿನ್ನ ಮಗಳು ಮದುವೆ ಮಾಡು ಅಂತಂದು. ನೋಡ್ಲಾ, ನನ್ನ ತಾಲೆ 1 ರೂಪಾಯಿ ಇಲ್ಲ. ನಾನಂತೂ ಮದುವೆಗೆ 1 ರೂಪಾಯಿ ಬಿಡಿಗಾಸ್ ಹಾಕಂಗಿಲ್ಲ. ನೀವೇ ನನ್ನ ಹತ್ರ ದುಡ್ಡು ತಂದು ಕೊಟ್ಟಿ ನನ್ನ ರೊಕ್ಕನ. ಈಗ ನಿನ್ನ ಮಗಳು ಮದುವೆ ಕೊಡಾಕ ನನ್ನ ತಾಲೆ ರೊಕ್ಕ ಇಲ್ಲ. ನೀವು ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ ನೋಡ್ರಿ. ಅಲ್ಲ ಬಿ ಯವ್ವ, ಹಂಗಂದ್ರೆ ಹೆಂಗೆ? ಮತ್ತು ಇಷ್ಟು ದಿನ ನಾವೆಲ್ಲರೂ ದುಡ್ದು ರೊಕ್ಕನ ನಿನ್ನ ಕೈಯಾಗ ತಂದು ಕೊಡ್ತಿದ್ವಿಲ್ಲ. ಈಗ ಒಂದು ಸ್ವಲ್ಪ ದಿನ ಆಯ್ತು ಕೊಡೋದು ಬಿಟ್ಟು. ಇಷ್ಟು ದಿನ ಎಲ್ಲರೂ ದುಡ್ದು ನಿನ್ನ ಕೈಯಾಗ ರೊಕ್ಕ ಕೊಟ್ಟೈತಿ. ಮತ್ತು ಈಗ ನೇತ್ರ ಒಂದು ಮದುವೆಗೆ ನೀನು ರೊಕ್ಕ ಹಾಕಬೇಕು ನೀನು. ಏನು ಎಲ್ಲರೂ ಅವನ ಮೇಲೇನೆ ದರ್ಬಾರ್ ಮಾಡಾಕುಂತ ಬಿಟ್ಟಿರಲ್ಲ. ವಯಸ್ಸಾದಕ್ಕೆ ಆಕೆ ಹತ್ರ ರೊಕ್ಕಿಲ್ಲ. ಏನ ಇದ್ರೂ ಆಕಿಗೆ ಬೇಕಾಕೈತಿ. ಮತ್ತು ಆಕಿಗೆ ದಿನದ ಖರ್ಚೆಲ್ಲ ಇರಲ್ಲನ. ಆಕೆ ತಲೆ 1 ರೂಪಾಯಿ ಇಲ್ಲ. ಯಾರು ಕೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಅವ್ಗ ರೊಕ್ಕನ. ನೀ ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬೇಡ. ಮದುವೆ ಆಗಿ ಹೋದ್ಮೇಲೆ ನೀನು ಆ ಮನಿ ಹೆಣ್ಮಗಳು ಅಲ್ಲಿ ಏನೈತೆ ನೋಡು ಅದನ್ನಷ್ಟ ಮಾತಾಡು. ನಮ್ಮ ಮನೆ ವಿಷಯದಾಗ ನೀ ತಲೆ ಹಾಕಕ್ಕೆ ಹೋಗ್ಬೇಡ ನೋಡ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕೀಗ. ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ. ಆಕಿಗೆ ಎದಕ್ಕಂತಿಲ್ಲೋ? ಆಕೆ ಹೇಳಿದ ಬರಬರಿನ ಐತಿ. ನನ್ನ ತಾಯಲ್ಲಿ 1 ರೂಪಾಯಿ ಇಲ್ಲ. ನಾನಂತೂ ಮದುವೆಗೆ 1 ರೂಪಾಯಿ ಹಾಕಂಗಿಲ್ಲ ಅಂದ್ರೆ ಹಾಕಂಗಿಲ್ಲ. ನೀವು ನನ್ನ ತಾಯಲ್ಲಿ ರೊಕ್ಕನೂ ಕೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ತಿಳಿದಂಗೆ ಮಾಡ್ಕೊರಿ. ನಿನ್ನ ಮಗಳದ ಮದುವೆ ಫಿಕ್ಸ್ ಆಗೈತೆ ಅಂತಂದು ನೀನೇನು ನನಗೇನು ಕರೆದಿಲ್ಲ. ಮದುವೆ ಟೈಮ್ ಅವ್ರು ಬಂದಾಗ ಮಾತುಕತೆ ಎಲ್ಲ ನಡೆದಾಗ ನೀವೇ ನಿಂತ್ಕೊಂಡು ಮಾತಾಡಿದ್ರಲ್ಲ. ಈಗಲೂ ಆಟ ನೀವೇ ನಿಂತ್ಕೊಂಡು ಮದುವೆ ಮಾಡಿರಿ. ಅದು ಹೆಂಗೆ ಮಾಡ್ತೀರಾ ನಾನು ನೋಡಬಿಡ್ತೀನಿ. ಯವ್ವ, ನೀನು ಈ ಥರ ಮಾತಾಡೋದು ಬರಬರಿ ಇಲ್ಲ ನೋಡ್ಬೆ. ನೀನೊಂದು ಸ್ವಲ್ಪ ಮನೆಗೆ ಹಿರೇಕೆ ಆಗಿದಿ. ನಿನ್ನ ತಾಲೆ ರೊಕ್ಕ ಅದಾವು. ನಾವೆಲ್ಲ ದುಡ್ದು ರೊಕ್ಕನ ನಿನ್ನ ಕೈಯಾಗ ಕೊಟ್ಟಿವಿ. ಈಗ ಅದನ್ನು ಕೊಡು ನಮ್ಮ ರೊಕ್ಕನ. ನಾನೀಗ ನನ್ನ ಮಗಳು ಮದುವೆ ಮಾಡಬೇಕು. ಇಲ್ಲಲ್ಲ, ನನ್ನ ತಾಯಲ್ಲಿ 1 ರೂಪಾಯಿ ಇಲ್ಲ. ನಾ ಮಾತ್ರ ಮದುವೆಗೆ 1 ರೂಪಾಯಿ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಷ್ಟ. ಏನಾರ ಯಾಕ ಮಾಡ್ಕೊಂಡು ಹಾಳಾಗೋಗ್ರಿ. ನೋಡಿದ್ರಾ ರೀ? ನೋಡಿದ್ರನ ನಿಮ್ಮ ಅವ್ನ ಹಣೆ ಬರ. ಈಗಾರ ಗೊತ್ತಾತಿಲ್ಲ ನಿಮ್ಮವ್ವ ಹೆಂಗದ ಅಂತಂದು. ಏನೇ ಇದ್ರೂ ರೊಕ್ಕ ಎಲ್ಲ ಹೆಣ್ಮಕ್ಳಿಗೆ ಓರ್ಸಿ ಕಳಿಸ್ತಾಳ ಅವ್ರ ಗಂಡನ ಮನೆಗೆ. ಅದ ಇಲ್ಲಿ ನಮಗಾದ್ರೆ 1 ರೂಪಾಯಿ ಕೈ ಬಿಚ್ಚಂಗಿಲ್ಲ. ಅವಾಗ ನಾ ಬಡ್ಕೊಂಡೆ ರೀ, ರೊಕ್ಕನ ತೆಗೆದಿಡ್ರಿ ಎಲ್ಲಾನು ಹೋಗಿ ನಿಮ್ಮ ಅವ್ನ ಕೈಯಾಗ ಕೊಡಬೇಡ್ರಿ. ಮುಂದೆ ನಮಗೂ ಮಕ್ಕಳದಾವು, ಅವ್ರದ್ದು ಜೀವನ ಐತಿ ಅಂತ ಹೇಳಿದ್ರೆ ಕೇಳಿಲ್ಲ. ಈಗ ನೋಡ್ರಿ, ಈಗ ಅನುಭವಿಸ್ರಿ. ಈಗ ಹೆಂಗೆ ಮಾಡೋದ ಏನಂತ ನನಗಂತೂ ಸಾಕಾಗೋಗೈತಪ್ಪ. ಏನು ಮಾಡ್ಬೇಕ್ಲಿ? ಅವು ಅಂತ ನಾವು ಮನೆಗೆ ಹಿರೇಕೆ ಅಂತಂದು ನಂಬಿ ಕೊಟ್ರ ಈಗ ಹಿಂಗೆ ಮಾಡ್ತಾ ಅಂತ ನಮಗೇನಾರ ಕನಸು ಬಿದ್ದಿತ್ತಾನ? ಎತ್ತ ತಾಯಿನ ಹಿಂಗೆ ಮೋಸ ಮಾಡಿದ್ರೆ ನಾವರ ಏನು ಮಾಡ್ಬೇಕು? ಮಾಡಿದ ತಪ್ಪಿಗೆ ನಾವ ಏನಾರ ಮಾಡ್ತೀವಿ, ತಗೋ ಹೊಂದಿಸ್ತೀವಿ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾವೆಲ್ಲರೂ ಓದಿವಿ, ಎಲ್ಲರೂ ಸೇರಿ ಹೆಂಗ ಒಂದು ಮದುವೆ ಮಾಡಿದ್ರ ತಗೋ. ನೀನೇನು ಚಿಂತೆ ಮಾಡ್ಕೊಳಕ್ ಹೋಗ್ಬೇಡ. ಏನಾರ ಹೇಳಿದ ತಕ್ಷಣ ಹಿಂಗೆ ಸೆಟ್ಕೊಂಡು ಹೋಗ್ಬಿಡೋದು. ಹೋಗ್ರಪ್ಪ ಹೋಗ್ರಿ. ನಿಮ್ಮ ಅಣ್ಣಗ ಅದು ಏನು ಹೇಳ್ತೀರಿ ನೋಡು ಹೇಳ್ರಿ, ರಮಸ್ರಿ. ಇಲ್ಲ ಅಂದ್ರೆ ಅದನ್ನ ಚಿಂತೆ ಮಾಡ್ಕೊಂಡು ಕೂತ್ಕೋತಾರ ನೋಡೋರು. ಎಲ್ಲಿ ಬಂತು ನೋಡಿ ನಮ್ಮ ಪರಿಸ್ಥಿತಿ. ನಮ್ಮ ಮಗಳ ಮದುವೆಗೆ ಈಗ ನಮ್ಮ ತಲೆ ರೊಕ್ಕ ಇಲ್ಲ. ಈಕೆ ನಮ್ಮ ಅತ್ತೆ ನೋಡಿದ್ರೆ ಕೈ ಎತ್ತು ಬಿಟ್ಲೆ. ಈಗ ಹೆಂಗೆ ಮಾಡೋದ್ಲಿ? ಬಂಗಾರಕ್ಕೆಲ್ಲ ರೊಕ್ಕ ಹೆಂಗೆ ಜೋಡಿಸ್ಬೇಕು? ಅಯ್ಯ ಲಕ್ಷ್ಮಕ್ಕ, ನೀನೇ ಕಷ್ಟು ತಲೆ ಕೆಡಿಸ್ಕೊತಿದ್ದಿ. ಇಲ್ಲನ ನಮ್ಮ ಅತ್ತಿದ ಬಂಗಾರ ಮೊನ್ನೆ ತೊಗೊಂಬಂದಿಲ್ಲ 3 ಸರ. ಅವನ್ನ ಮಾರಿದ್ರೆ ಬರೀ ರೊಕ್ಕ ಸಿಗ್ತೈತಾಳ. ಬಂಗಾರಕ್ಕಂತೂ ಚಿಂತೆನೇ ಇಲ್ಲ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗಬೇಡ. ಅದನ್ನು ತಲೆಯಾಗಿಟ್ಟುಕೊಂಡ ನಾನು ಹೇಳಿದ್ದು ಮಂಜಪ್ಪ ಮಾವನವ್ರ ಮುಂದೆ, ನಾವು 7 ರಿಂದ 8 ತಲೆ ಹಾಕೋಣ ಬಂಗಾರ ಅಂತಂದು. ನೀನೇನು ತಲೆ ಕೆಡ್ಸ್ಕೊಬೇಡ. ಅವು 1 ಸರಾನ 3 ಸರಾನ ಮಾರಿದ್ರೆ ಒಂದಿಷ್ಟು ರೊಕ್ಕ ಬರ್ತೈತಿ. ಅದನ್ನ ಮದುವೆಗೆ ಹಾಕೋಣ. ಆಕೆ ಬಂಗಾರಕ್ಕಂತೂ ಅದು ಸಾಕಾಕೈತಿ. ಮತ್ತೆ ಅದಕ್ಕಾರ ಖರ್ಚಿಗೆ ಬಂದ್ರೆ ನೋಡಿದ್ರ ತಗೋ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗಬೇಡ. ಅಲ್ಲೇ ಪಂಚಿ, ಆಕೆ ಮುಂದಾದರೂ ಕೇಳ್ತಾಳ. ಆಕೆಗೆ ಗೊತ್ತಾತಂದ್ರೆ ನಾವ ತೊಗೊಂಡಿದ್ದು ಬಂಗಾರ ಅಂತಂದು ಅವಾಗ ಇನ್ನೊಂದಿಷ್ಟು ರಂಪಾಟ ಮಾಡಿಬಿಡ್ತಾಳೆ.
ಏನು ಮಾಡ್ತಾಳೆ ಮಾಡ್ಕೊಂಡು ಹೋಗ್ಲಿ ಬಿಡ್ಬೇಕಾ, ನೀನು ಯಾಕೆ ತಲೆ ಕೆಡ್ಸ್ಕೊತಿದಿ? ನಾನು ಮಾತ್ರ 3 ಸರನು ನಮ್ಮ ನೇತ್ರವನು ಮದುವೆಗೆ ಖರ್ಚು ಮಾಡಕ್ಕೇನ ಅಂದ್ರೆ ಮಾಡಕ್ಕೆ, ಅದು ಯಾರು ಬಂದು ನನ್ನ ಕೇಳ್ತಾರ ನಾನು ನೋಡೇ ಬಿಡ್ತೀನಿ. ನೀ ಏನು ತಲೆ ಕೆಡ್ಸ್ಕೊಬೇಡ್ಬೇಕಾ, ನಾನು ನೋಡ್ಕೋತೀನಿ. ಅದು ಮುಂದೆ ಬರಲಿ ಹೇಳ, ಅದು ಏನು ಬಂದ್ರೂ ನಾನು ನೋಡ್ಕೋತೀನಂತ. ಅದಕ್ಕೆಮ್ಮ ಒಂದು ಸ್ವಲ್ಪ ಬರ್ರಿ ಇಲ್ಲಿ. ಈ ಕರಿಮುದಿಕಿ ಎಷ್ಟರದಿದೆಯಲ್ಲ ನೀನು. ಮೊಮ್ಮಗಳ ಮದುವೆಗೆ ರೊಕ್ಕ ಇದ್ರೂ ಕೊಡಲ್ಲ ಅಂತಿದೆಯಲ್ಲ ನೀನು. ನೋಡ್ತೀರ ನೀನೇನು ಮಾಡಿಸಿಯಲ್ಲ 3 ಸರನ, ಅದಷ್ಟು ನಮ್ಮ ನೇತ್ರವನು ಮದುವೆಗೆ ಖರ್ಚು ಮಾಡ್ತೀನಿ. ಹಂಗೆ ನೋಡ್ತೀರ ನಿನ್ನನ್ನು ಹೆಂಗೆ ಮಾಡ್ತೀನಂದ್ರೆ, ನಿನ್ನನ್ನು ಈ ಮನೆಯಾಗಿನ ಮೇಲೆ ನೆಮ್ಮದಿಯಿಂದ ಇರಬಾರ್ದು ನೀನು, ಹಂಗೆ ಮಾಡ್ತೀನಿ ನೋಡ್ತೀರ.